ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೈಸೂರಿನಲ್ಲಿ ಬೆಂಕಿ ಉಗುಳುವ ಭೂಮಿ ಭೂ ವಿಜ್ಞಾನಿಗಳಿಗೆ ಸವಾಲ್ ಹಾಕ್ತಾ ಇದೆ. ಮೈಸೂರಿನಲ್ಲಿ ಬೆಂಕಿ ಉಗುಳುವ ಭೂಮಿಗೆ ಬಿದ್ದು ಸಾವಿಗೀಡಾದ ಬಾಲಕನ ಪ್ರಕರಣ ಇದೀಗ ಭೂ ವಿಜ್ಞಾನಿಗಳಿಗೂ ಸವಾಲೆಸೆದಿದೆ. ಮೈಸೂರು ಹೊರವಲಯದ ಬೆಲವತ್ತಲ ಗ್ರಾಮದ ಶಾದನಹಳ್ಳಿಯಲ್ಲಿ ಭೂತಾಯಿ ಮುನಿಸ್ಕೊಂಡಿದ್ದಾಳ? ಈ ಪ್ರಶ್ನೆಗೆ ನಮ್ಗೆ ಅಲ್ಲೇ ಉತ್ತರನೂ ಸಿಗತ್ತೆ. ಇನ್ನು ಏಪ್ರಿಲ್ 16ರ ಭಾನುವಾರ ಬೆಳಗ್ಗೆ ಬೆಂಕಿ ಉಗುಳಿದ ಭೂಮಿಯ ಕೆನ್ನಾಲಿಗೆಗೆ ಸಿಕ್ಕಿ ಆಸ್ಪತ್ರೆ ಸೇರಿ ಕೊನೆಯುಸಿರೆಳೆದ ಹರ್ಷಿಲ್ ಸಾವು ಇಂಥದೊಂದು ಅನುಮಾನ ಹುಟ್ಟುಹಾಕಿದೆ. ಈ ಭಾಗದಲ್ಲಿ ಭೂಮಿಯ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್ ನಷ್ಟು ಏರಿಕೆಯಾಗಿದ್ದು, ಈ ಸ್ಥಳದಲ್ಲಿ ಯಾರು ನಡೆದಾಡಕೂಡದು ಅಂತ ಅಲ್ಲಲ್ಲಿ ಪೋಸ್ಟರ್ ಗಳನ್ನ ಹಾಕಿರುವ ಜಿಲ್ಲಾಡಳಿತ ಇಂದಿನಿಂದ 15 ದಿನದವರೆಗೆ ಈ ಭಾಗದಲ್ಲಿ ನಿಷೇಧಾಜ್ಞೆ ಜಾರಿಗೆ ತರಲು ಚಿಂತನೆ ನಡೆಸುತ್ತಿದೆ. ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ, ಆ ಜಾಗದಲ್ಲಿ ನೀವ್ ಎಲ್ಲೇ ಮುಟ್ಟಿದ್ರು ಅಲ್ಲಿಂದ ಹೊಗೆ ಏಳುತ್ತೆ, ಅಷ್ಟು ಕಾವೇರಿದೆ ಆ ಜಾಗ. ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕಾಮೆಂಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ತೆಗಿಯೋ ಸಾಕು, ಹೋಯ್ತಾನೆ ಐತೆ ಭೈ. ಸಾಕು. ಅಯ್ಯೋ